ನಿನ್ನೆ ಸಾಯಂಕಾಲ ಸಮಯದಲ್ಲಿ ಅಂಬಾವಿ ಏರಿಯಾದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಒಂದು ವಾಲ್ಮೀಕಿ ಪುಸ್ತಕದಲ್ಲಿ ಅನಾವರಣ ಸಂಬಂಧಪಟ್ಟಂತೆ ಫ್ಲೆಕ್ಸಿ ಹಾಕುವ ವಿಚಾರದಲ್ಲಿ ಒಂದು ಗಲಾಟೆ ಆಯಿತು. ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರ ಬೆಂಬಲಿಗರ ನಡುವೆ ಮತ್ತು MLA ರೆಡ್ಡಿ ಸತೀಶ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಕಲ್ಲು ತೂರಾಟ ನಡೆದಿದೆ ಮತ್ತು ಒಂದು ಆಕ್ಸಿಡೆಂಟಲ್ ಫೈರಿಂಗ್ ಇನ್ಸಿಡೆಂಟ್ ಕೂಡ ನಡೆದು ತುಂಬಾ ತೀರಿ ಹೋದ್ರು ಮತ್ತು ಅದೆಲ್ಲ ಉದ್ರಿಕ್ತ ಪರಿಸ್ಥಿತಿಗೆ ಕಾರಣವಾಯಿತು. ನಂತರ ನಾವು ಪೊಲೀಸರು ಎಲ್ಲ ಕೂಡ ಸಿಚುವೇಶನ್ ಕಂಟ್ರೋಲ್ ತಗೊಂಡು ಎಲ್ಲರನ್ನ ಡಿಸ್ಕಸ್ ಮಾಡಿ ಎಲ್ಲರನ್ನ ವಾಪಸ್ ಕಳಿಸಿದ್ದಾರೆ. ಇವಾಗ ಮೃತಪಟ್ಟವರದು PM ಕೂಡ ಆಗಿದೆ. ಅವರ ಅಂತ್ಯಕ್ರಿಯೆಗೆ ನಾವು ಎಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ವಿ. ಅದಕ್ಕೆ ಸಿಚುವೇಶನ್ ಎಲ್ಲ ಪೀಸ್ಫುಲ್ ಆಗಿದೆ. ನಾವು ಎಕ್ಸ್ಟ್ರಾ ಫೋರ್ಸ್ ಕೂಡ ತರಿಸ್ಕೊಂಡಿದ್ವಿ. ಟೋಟಲ್ 10 KSRP ಮತ್ತು 12 ER ಪಾರ್ಟಿಗಳು ಮತ್ತು ಚಿತ್ರದುರ್ಗ, ಕೊಪ್ಪಳ, ವಿಜಯನಗರದಿಂದ ಕೂಡ ಎಕ್ಸ್ಟ್ರಾ ಫೋರ್ಸ್ ಮತ್ತು ಆಫೀಸರ್ಸ್ ತರಿಸಿಕೊಂಡು ಎಲ್ಲ ಪಕಡ್ಬಂದಿ ಬಂದೋಬಸ್ತ್ ಮಾಡ್ಕೊಂಡಿದ್ವಿ. ಸರ್, ಇಡೀ ಕ್ರಿಟಿಕಲ್ ಸಿಚುವೇಶನ್ಗೆ ಪೊಲೀಸರು ವೈಫಲ್ಯನೇ ಕಾರಣ ಆಯ್ತು ಅನ್ನುವಂಥದ್ದು. ಯಾಕಂದ್ರೆ ಆರಂಭದಲ್ಲಿ ಏನಾದ್ರು ಪೊಲೀಸರು ಒಂದಿಷ್ಟು ಅಲರ್ಟ್ ಆಗಿದ್ರೆ ಬಹುಶಃ ಇದಾಗ್ತಿರಲಿಲ್ಲ. ಆರಂಭದಲ್ಲಿ ಗಲಾಟೆ ಏನಾಯ್ತು ಸರ್ ಆ ಟೈಮಲ್ಲಿ? ಪೊಲೀಸದ್ದು ವೈಫಲ್ಯ ಅಂತ ಹೇಳಕ್ಕೆ ಆಗಲ್ಲ. ಘಟನೆ ಆಯಿತು, ಇಮಿಡಿಯೇಟ್ಲಿ ಪೊಲೀಸರು ಅವಾಗ ಕೂಡ ರೆಸ್ಪಾಂಡ್ ಮಾಡಿದ್ದಾರೆ. ಬಟ್ ಒಂದು ಸಡನ್ ಡೆವಲಪ್ಮೆಂಟ್ ಆಫ್ ಈವೆಂಟ್ಸ್ ಆಗಿದೆ. ಬೇಗ ಜನ ಸೇರಿದ್ದಾರೆ. ಅದರಿಂದ ಸ್ವಲ್ಪ ಪ್ರಾರಂಭದಲ್ಲಿ ಸಿಚುವೇಶನ್ ಕಂಟ್ರೋಲ್ಗೆ ಬರಲಿಲ್ಲ. ಬಟ್ ತದನಂತರ ನಾವೆಲ್ಲ ಕೂಡ ಸಿಚುವೇಶನ್ ಕಂಟ್ರೋಲ್ ತಗೊಂಡು ಕಾರ್ಯಕರ್ತನ ಮೇಲೆ ಬಿದ್ದಿರತಕ್ಕಂಥದ್ದು ಪೊಲೀಸರ ಅಥವಾ ಅವರ ಖಾಸಗಿ ಸಾಕಷ್ಟು ಚರ್ಚೆ ಆಗ್ತದೆ. ಹೀಗಾಗಿ ನಿಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಪೊಲೀಸರ ವೆಪನಿಂದ ಬಂದಿರುವಂತದ್ದು ಅನ್ನೋದು ಒಂದು ಪ್ರೈವೇಟ್ ವೆಪನಿಂದ ಬಂದಿದೆ ಅಂತ ಗೊತ್ತಾಗಿದೆ. ಅದನ್ನ ಇನ್ನೂ ವಿಚಾರ ಮಾಡ್ತಾ ಇದ್ವಿ. SSL ಅವರು ಚೆಕ್ ಮಾಡ್ತಾ ಇದ್ದಾರೆ. ಅದನ್ನ ಇನ್ನು ಮುಂದಿನ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಸರ್. ಎಲ್ಲ ಫುಟೇಜ್ ಸಂಗ್ರಹ ಮಾಡಿದ್ವಿ. ಅದನ್ನ ಅನಲೈಸ್ ಮಾಡ್ತಾ ಇದ್ವಿ. ಮುಂದಿನ ಮಾಹಿತಿಯನ್ನ ಈಗ ದೂರು ಪ್ರಕರಣ ಯಾರ್ಯಾರ ಕಡೆಯಿಂದ ದಾಖಲಾಗಿದೆ? ಒಟ್ಟಾರೆಯಾಗಿ 4 ಪ್ರಕರಣಗಳಾಗಿದೆ. ಭರತ್ ರೆಡ್ಡಿ ಅವರ ಬೆಂಬಲಿಗರ ಕಡೆಯಿಂದ ಒಂದು 302 ಕಂಪ್ಲೇಂಟ್ ದಾಖಲಾಗಿದೆ. ಯಾರು ರಾಜಶೇಖರ್ ಮೃತಪಟ್ಟಿದ್ದಾರೆ ಅವರ ಪರವಾಗಿ ಒಂದು 302 ಕಂಪ್ಲೇಂಟ್ ದಾಖಲಾಗಿದೆ. ಸತೀಶ್ ರೆಡ್ಡಿ ಅವರ ಪರವಾಗಿ ಒಂದು 307 ಅಟೆಂಪ್ಟ್ ಟು ಮರ್ಡರ್ ಕೇಸ್ ಒಂದು ದಾಖಲಾಗಿದೆ. ಇನ್ನೊಬ್ಬ ವ್ಯಕ್ತಿ ಒಂದು SST ಕೇಸ್ ಕೂಡ ಕೊಟ್ಟಿದ್ದಾರೆ, ಬೈದಿದ್ದಾರೆ ಅಂತ ಹೇಳಿ ಜನಾರ್ದನ್ ಅವರ ವಿರುದ್ಧವಾಗಿ ಮಾಡಿದ್ದಾರೆ. ಮತ್ತೆ ಇನ್ನೊಂದು ನಮ್ಮ ಪೊಲೀಸ್ ಒಂದು ಸುಮೋಟೋ ಕೇಸ್ ದಾಖಲು ಮಾಡಿದ್ವಿ ಎಲ್ಲರ ಮೇಲೆ, ಯಾರ್ಯಾರಲ್ಲಿ ಪ್ರೆಸೆಂಟ್ ಇದ್ರು, ಯಾರು ಗಲಾಟೆಗೆ ಕಾರಣವಾಗಿದ್ರು ಅವರೆಲ್ಲರ ಮೇಲೆ ಕೂಡ ಒಂದು ಕೇಸ್ ಮಾಡಿದ್ವಿ. ಸರಿ, ಖಾಸಗಿಯಾಗಿ ಇಮಿಡಿಯೇಟ್ಲಿ ಫೈರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಖಾಸಗಿ ಗನ್ಮ್ಯಾನ್ಗಳು ಏಕಾಏಕಿ ಫೈರ್ ಮಾಡ್ತಂದ್ರೆ ಅವ್ರ ಮೇಲೆ ಏನಾದ್ರು ಸುಮೋಟೋ ಕೇಸ್ ಹಾಕುವಂಥದ್ದು ಸರ್ ಏನಾದ್ರು? ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಏನು 302 ಕೇಸ್ ಆಗಿದೆ ಅದರಲ್ಲಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಏನು ನಾವು ಸಾಕ್ಷ್ಯ ಸಂಗ್ರಹ ಮಾಡಿಸಿ ಅದರ ಪ್ರಕಾರ ನಾವು